ಒಂದು ಸುಂದರ ಹಳ್ಳಿಯಲ್ಲಿ ಅರುಣ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ತುಂಬಾ ಬುದ್ಧಿವಂತನಾಗಿದ್ದ. ಒಳ್ಳೆಯ ಕೆಲಸವೂ ಇತ್ತು. ಆದರೆ ಅವನ ಮುಖದಲ್ಲಿ ಯಾವಾಗಲೂ ಸಂತೋಷ ಕಾಣಿಸುತ್ತಿರಲಿಲ್ಲ. ಬೆಳಗ್ಗೆ ಎದ್ದಾಕ್ಷಣ ಅಯ್ಯೋ, ಮತ್ತೆ ಕೆಲಸಕ್ಕೆ ಹೋಗ್ಬೇಕಾ ಎಂದು ಬೇಸರಪಡುತ್ತಿದ್ದ. ಅಮ್ಮ ಪ್ರೀತಿಯಿಂದ ತಿಂಡಿ ಕೊಟ್ಟರೂ ಟೈಮ್ ಇಲ್ಲ ಎಂದು ಬೇಗ ಬೇಗ ತಿನ್ನುತ್ತಿದ್ದ. ಆಫೀಸಿಗೆ ಹೋಗುವಾಗ ಟ್ರಾಫಿಕ್ ನೋಡಿ ಕೋಪಗೊಳ್ಳುತ್ತಿದ್ದ. ಕೆಲಸ ಮಾಡುತ್ತಾ ಈ ಪ್ರಾಜೆಕ್ಟ್ ಯಾವಾಗ ಮುಗೀತೋ ಎಂದು ಯೋಚಿಸುತ್ತಿದ್ದ. ಸಂಜೆ ಮನೆಗೆ ಬಂದರೂ ದಣಿವು, ಬೇಸರ, ಕೋಪ. ಅದೇ ಜೀವನ. ಒಂದು ದಿನ ಅವನ ಸ್ನೇಹಿತ ಕಾರ್ತಿಕ್ ಕೇಳಿದ, ಅರುಣ್, ನಿನ್ನ ಬಳಿ ಒಳ್ಳೆಯ ಕೆಲಸ ಇದೆ, ಒಳ್ಳೆಯ ಸಂಬಳ ಇದೆ, ಆದರೆ ನೀನು ಖುಷಿಯಾಗಿಲ್ಲ ಯಾಕೆ? ಅರುಣ್ ನಿಟ್ಟುಸಿರು ಬಿಟ್ಟ. ನನಗೆ ಜೀವನವೇ ಒತ್ತಾಯದಂತೆ ಅನ್ನಿಸ್ತಾ ಇದೆ. ಪ್ರತಿದಿನ ಒಂದೇ ಕೆಲಸ, ಒಂದೇ ರೋಟೀನ್, ಖುಷಿಯೇ ಇಲ್ಲ. ಕಾರ್ತಿಕ್ ಸಣ್ಣ ನಗೆ ಬೀರಿದ. ಬಾ, ನಿನಗೆ ಒಬ್ಬರನ್ನು ಪರಿಚಯ ಮಾಡಿಸ್ತೀನಿ ಎಂದ. ಅವರು ಹಳ್ಳಿಯ ಹೊರಗಿದ್ದ ಒಂದು ಸಣ್ಣ ಆಶ್ರಮಕ್ಕೆ ಹೋದರು. ಅಲ್ಲಿ ಒಬ್ಬ ವಯಸ್ಸಾದ ಗುರುಜಿ ಬಾವಿಯಿಂದ ನೀರು ಸೇದುತ್ತಿದ್ದರು. ನಂತರ ಮರ ಕಡಿಯುತ್ತಿದ್ದರು. ಮುಖದಲ್ಲಿ ಮಾತ್ರ ವಿಚಿತ್ರವಾದ ಶಾಂತಿ ಮತ್ತು ಸಂತೋಷ ಕಾಣಿಸುತ್ತಿತ್ತು. ಅರುಣ್ ಆಶ್ಚರ್ಯದಿಂದ ಕೇಳಿದ, ಗುರುಗಳೇ, ನೀವು ಇಷ್ಟು ವಯಸ್ಸಾದರೂ ಇಷ್ಟು ಕಷ್ಟದ ಕೆಲಸ ಮಾಡ್ತೀರಾ? ಆದರೂ ನಿಮ್ಮ ಮುಖದಲ್ಲಿ ಇಷ್ಟು ಖುಷಿ ಹೇಗೆ? ಗುರುಜಿ ನಗುತ್ತಾ ಹೇಳಿದರು, ನಾನು ಕೆಲಸ ಮಾಡ್ತಾ ಇಲ್ಲ ಮಗನೇ, ನಾನು ಆನಂದಿಸುತ್ತಾ ಇದ್ದೀನಿ. ಅರುಣ್ಗೆ ಅರ್ಥವಾಗಲಿಲ್ಲ. ಗುರುಜಿ ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಅವನಿಗೆ ಕೊಟ್ಟರು. ಇದನ್ನ ತೋಟದ ಗಿಡಗಳಿಗೆ ಹಾಕು ಎಂದರು. ಅರುಣ್ ಬೇಜಾರಿನಿಂದ ಹೋಗಿ ನೀರು ಹಾಕಿ ಬಂದ. ಆಮೇಲೆ ಗುರುಜಿ ಒಂದು ಸಣ್ಣ ಮಗುವನ್ನು ಕರೆದು ಅದೇ ಕೆಲಸ ಹೇಳಿದರು. ಆ ಮಗು ಹಾಡುತ್ತಾ, ನಗುತ್ತಾ ಗಿಡಗಳಿಗೆ ಪ್ರೀತಿಯಿಂದ ನೀರು ಹಾಕಿತು. ನೀರು ಹಾಕುತ್ತಾ ಹೂವಿನ ವಾಸನೆ ಸವಿಯಿತು. ಚಿಟ್ಟೆ ನೋಡಿತು. ಖುಷಿಯಿಂದ ಓಡಾಡಿತು. ಗುರುಜಿ ಕೇಳಿದರು, ನೀವಿಬ್ಬರೂ ಒಂದೇ ಕೆಲಸ ಮಾಡಿದ್ರಿ, ಆದರೆ ಡಿಫರೆನ್ಸ್ ಗೊತ್ತಾಯ್ತಾ? ಅರುಣ್ ಮೌನವಾಗಿದ್ದ. ನೀನು ಕೆಲಸ ಮುಗಿಸೋಕೆ ಮಾಡಿದೆ, ಅವನು ಸಂತೋಷದಿಂದ ಮಾಡಿದ್ದ. ಅದಕ್ಕೆ ಅವನಿಗೆ ದಣಿವು ಇಲ್ಲ, ನಿನಗೆ ಮಾತ್ರ ಬೇಸರ. ಆ ಮಾತು ಅರುಣ್ ಮನಸ್ಸಿಗೆ ತಟ್ಟಿತು. ಗುರುಜಿ ಮತ್ತೆ ಹೇಳಿದರು, ಜನರು ಆನಂದ ಸಿಗೋಕೆ ಕೆಲಸ ಮಾಡ್ತಾರೆ, ಆದರೆ ನಿಜ ಏನು ಗೊತ್ತಾ? ಆನಂದದಿಂದ ಕೆಲಸ ಮಾಡಿದಾಗಲೇ ಜೀವನ ಸುಂದರವಾಗುತ್ತೆ. ಕೆಲಸ ಮುಗಿದ ಮೇಲೆ ಸಿಗೋದು ನೆಮ್ಮದಿ, ಆದರೆ ಖುಷಿಯಿಂದ ಮಾಡಿದ ಕೆಲಸ ಕೊಡುವುದು ಆತ್ಮತೃಪ್ತಿ. ಆ ರಾತ್ರಿ ಅರುಣ್ ತುಂಬಾ ಯೋಚಿಸಿದ. ಮರುದಿನ ಬೆಳಗ್ಗೆ ಮೊದಲ ಬಾರಿಗೆ ಅವನು ಸೂರ್ಯೋದಯ ನೋಡಿದ. ಚಹಾ ಕುಡಿಯುತ್ತಾ ಹಕ್ಕಿಗಳ ಶಬ್ದ ಕೇಳಿದ. ಅಮ್ಮ ಮಾಡಿದ ತಿಂಡಿಯನ್ನು ಶಾಂತಿಯಾಗಿ ಕುಳಿತು ತಿಂದ. ಆಫೀಸಿಗೆ ಹೋದಾಗ ಮೊದಲ ಬಾರಿಗೆ ನಗುಮುಖದಿಂದ ಸಹೋದ್ಯೋಗಿಗಳಿಗೆ ಮಾತನಾಡಿದ. ಕೆಲಸ ಮಾಡುತ್ತಾ ಇದನ್ನ ಬೇಗ ಮುಗಿಸ್ಬೇಕು ಅನ್ನೋ ಯೋಚನೆಯ ಬದಲು ಇದನ್ನ ಚೆನ್ನಾಗಿ ಮಾಡೋಣ ಅಂತ ಯೋಚಿಸಿದ. ಅವನಿಗೆ ಆಶ್ಚರ್ಯವಾಯಿತು. ಅದೇ ಕೆಲಸ, ಅದೇ ಆಫೀಸ್, ಅದೇ ಜನ, ಆದರೆ ಮನಸ್ಸು ಮಾತ್ರ ಬದಲಾಗಿತ್ತು. ನಿಧಾನವಾಗಿ ಅವನ ಕೆಲಸದ ಗುಣಮಟ್ಟವೂ ಬದಲಾಯಿತು. ಒತ್ತಡ ಕಡಿಮೆಯಾಯಿತು. ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಶುರುವಾಯಿತು. ಕೆಲ ತಿಂಗಳ ನಂತರ ಅವನ ಸ್ನೇಹಿತ ಕಾರ್ತಿಕ್ ಮತ್ತೆ ಕೇಳಿದ, ಏನ್ ಮಗು, ಇಷ್ಟು ಬದಲಾಯಿದೀಯಾ? ಅರುಣ್ ನಗುತ್ತಾ ಹೇಳಿದ, ಮೊದಲು ನಾನು ಸಂತೋಷ ಸಿಗೋಕೆ ಕೆಲಸ ಮಾಡ್ತಿದ್ದೆ, ಇವಾಗ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಆ ದಿನ ಅವನಿಗೆ ಒಂದು ದೊಡ್ಡ ಸತ್ಯ ಅರ್ಥವಾಯಿತು. ಆನಂದಕ್ಕೆ ಬೇರೆ ದಾರಿ ಇಲ್ಲ, ಆನಂದವೇ ದಾರಿ. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.